ಬೆಂಗಳೂರಿನಲ್ಲಿ ಇವತ್ತಿನಿಂದ ಜಾತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಅದರ ಸಮೀಕ್ಷೆಯ ಮೊದಲ ದಿನವೇ ವಿಘ್ನ ಎದುರಾಗಿದೆ. ಮಲ್ಲೇಶ್ವರಂ ಕಚೇರಿ ಬಳಿ ಸಿಬ್ಬಂದಿ ಪ್ರತಿಭಟಿಸ್ತಾ ಇದ್ದಾರೆ. ನಾವು ಸಮೀಕ್ಷೆ ಮಾಡಲ್ಲ, ನಮ್ಮ ಸಮಸ್ಯೆಗಳನ್ನ ಸರಿ ಮಾಡಿ ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಸಮಸ್ಯೆ ಬಗೆಹರಿಯೋವರೆಗೂ ಸಮೀಕ್ಷೆಗೆ ಹೋಗಲ್ಲ ಅಂತ ಕುಳಿತಿದ್ದಾರೆ. ಅರ್ಜಿಯನ್ನ ಸ್ವೀಕರಿಸಿದ್ರು ಕೂಡ ಸಮೀಕ್ಷೆಗೆ ತೆರಳೋದಕ್ಕೆ ನಿರಾಕರಿಸಿದ್ದಾರೆ. ನಮ್ಮ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಬೇಕು, ಆಮೇಲೆ ನಾವು ಹೋಗೋದು ಅಂತ ಪಟ್ಟು ಹಿಡಿದಿದ್ದಾರೆ. ಜಾತಿ ಸಮೀಕ್ಷೆ ಆರಂಭ ಆದಂಗಿದ್ದಲೂ ಕೂಡ ಒಂದಲ್ಲ ಒಂದು ಗೊಂದಲಗಳೆದುರಾಗಿತ್ತು. ಆ ಗೊಂದಲ ಬಗೆಹರಿತು, ಸಮೀಕ್ಷೆ ನಡೀತಾ ಇದೆ ಅನ್ನೋ ಅಷ್ಟರಲ್ಲಿ ಈಗ ಮತ್ತೆ ಸಮಸ್ಯೆ. ಬೆಂಗಳೂರಿನಲ್ಲಿ ಇವತ್ತಿನಿಂದ ಜಾತಿ ಸಮೀಕ್ಷೆ, ಆದರೆ ಮೊದಲ ದಿನವೇ ವಿಘ್ನ ಎದುರಾಗಿದೆ. ಸಮೀಕ್ಷಾಗಾರರು ಪ್ರತಿಭಟಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮಲ್ಲೇಶ್ವರಂ ಕಚೇರಿ ಬಳಿಯ ಚಿತ್ರಣ ಇದು. ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತಿದ್ದಾರೆ. ಒಬ್ಬಿಬ್ರಲ್ಲ, ದಯವಿಟ್ಟು ನೀವು ನಾವು ಹೇಳ್ತಾ ಇದ್ದೀವಿ, ಟೈಮ್ ವೇಸ್ಟ್ ಮಾಡಬೇಡಿ. ಈಗ ನಾನು ಇಷ್ಟು ಜನ ಬೇರೆ ಬೇರೆ ಇಶ್ಯೂಸ್ಗೆ ಬಂದು ಕೂತಿದ್ದಾರೆ. ಇವತ್ತು ಬಂದು ನಿಮ್ಮ ಹತ್ರ ರಿಪೋರ್ಟ್ ಆಗಿರ್ತೀವಿ ಅಷ್ಟೇ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಅವರಿಂದ ಒಂದು ರಿಸೀವ್ ತಗೊಂಡು ನಾವು ಇನ್ನೊಂದು 2 days ವೇಟ್ ಮಾಡೋಣ. ನೀವು ತಪ್ಪಿಸ್ಕೊಳ್ಳೋಕೆ ಮಾತ್ರ ಸ್ಯಾಟಿಸ್ಫೈ ಆಗಿದ್ದಾರೆ. ಪ್ಲೀಸ್ ಹೋಗಿ. ಇಫ್ ಯು ಆರ್ ಬಿಹೇವಿಂಗ್ ಅನ್ರೂಲಿ ದೆನ್ ಐ ಹ್ಯಾವ್ ಟು ಟೇಕ್ ಆಕ್ಷನ್. ಈಗ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಯುವರ್ ಪ್ರಾಬ್ಲಮ್ ಇಸ್. ನೋಡಲ್ ಆಫೀಸರ್ಸ್ಗೆ ಮೇಡಮ್ ನೀವು ಮೆಸೇಜ್ ಕೊಡ್ಬೇಕು. ಈಗ ನಾನು ಬ್ರೈನಿಂಗ್ ಅಲ್ಲಿ ವಾಟ್ಸ್ಆಪ್ ಮೆಸೇಜ್ ಹಾಕ್ತೀನಿ ಪ್ಲೀಸ್. ಒಬ್ಬಿಬ್ರಲ್ಲ 200ಕ್ಕೂ ಹೆಚ್ಚು ಸಿಬ್ಬಂದಿ ಸಮೀಕ್ಷೆಗೆ ಬಹಿಷ್ಕಾರ ಹಾಕ್ತಿದ್ದಾರೆ. ಸಮೀಕ್ಷೆಗೆ ಹೋಗಲ್ಲ ನಾವು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಸಿಬ್ಬಂದಿ. ನಮ್ಮ ಸಮಸ್ಯೆನ ಬಗೆಹರಿಸಿ ಆಮೇಲೆ ಹೋಗ್ತೀವಿ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸರ್ಕಾರಿ ನೌಕರರು ಅಂತ ಆದ್ರೆ ಎಲ್ಲವನ್ನ ಸಹಿಸಿಕೊಡ್ಬೇಕಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಸಿಬ್ಬಂದಿಯಿಂದ ಆಕ್ರೋಶ. ಸಮೀಕ್ಷೆ ಆರಂಭ ಆದಾಗ ಆಪ್ಗಳು ವರ್ಕ್ ಆಗ್ತಿರ್ಲಿಲ್ಲ. ಮನೆ ಮನೆಗೆ ಹೋಗಿ ತೆರಳಿ ಸಮೀಕ್ಷೆ ಮಾಡೋದು ಬಹಳ ಗೊಂದಲ ಆಗಿತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿ. ಬೆಂಗಳೂರಿನಲ್ಲಿ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಉಳಿದ ಕಡೆ ಶಿಕ್ಷಕರಾದರೆ ಇಲ್ಲಿ ಸರ್ಕಾರಿ ನೌಕರರನ್ನ ಬಳಸ್ಕೊಳ್ಳಲಾಗಿದೆ. ಆದರೆ ಸರ್ಕಾರಿ ನೌಕರರಾದರೆ ಎಲ್ಲವನ್ನ ಸಹಿಸಿಕೊಳ್ಬೇಕಾ, ನಮ್ಮ ಸಮಸ್ಯೆನ ಕೇಳೋರು ಯಾರು ಅಂತ ಪ್ರಶ್ನಿಸ್ತಾ ಇದ್ದಾರೆ. ವಾರ್ಡ್ಗಳ ಬದಲಾವಣೆಯಾಗಿದೆ, ಸರಿಯಾಗಿ ವ್ಯವಸ್ಥೆಗಳಾಗಿಲ್ಲ, ಆರೋಗ್ಯದ ಸಮಸ್ಯೆ, ಹೀಗೆ ಒಬ್ಬೊಬ್ಬರದು ಒಂದೊಂದು ರೀತಿಯ ಸಮಸ್ಯೆಗಳಿದೆ. ಆ ಸಮಸ್ಯೆಯನ್ನು ಬಗೆಹರಿಸೋವರೆಗೂ ಕೂಡ ನಾವು ಸಮೀಕ್ಷೆಗೆ ಮುಂದಾಗಲ್ಲ, ಸಮೀಕ್ಷೆಗೆ ಹೋಗಲ್ಲ ಅಂತ ಸಿಬ್ಬಂದಿ ಪಟ್ಟು ಹಿಡ್ತಿದ್ದಾರೆ. ಆಕ್ರೋಶ ಹೊರಹಾಕ್ತಿದ್ದಾರೆ. ಮನವಿ ಕೊಟ್ಟರು, ಆ ಮನವಿಯನ್ನು ಸ್ವೀಕರಿಸಲಾಯಿತು. ಮನವಿ ಸ್ವೀಕರಿಸಿದ ಮೇಲೆ ಕೂಡ ನಮ್ಮ ಸಮಸ್ಯೆ ಬಗೆಹರಿಬೇಕು, ಆಮೇಲೆ ಹೋಗ್ತೀವಿ ಅಂತಿದ್ದಾರೆ. ಸಮೀಕ್ಷೆ ವೇಳೆ ಸಿಬ್ಬಂದಿಯ ಒಂದೊಂದು ಗೋಳು. ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಒಬ್ಬರಿಗೆ, ಆದರೂ ನಿಯೋಜನೆ ಮಾಡಿದ್ದಾರೆ. ಕಣ್ಣು ಕಾಣ್ತಾ ಇಲ್ಲ ಕೆಲ ಸಿಬ್ಬಂದಿಗೆ, ಅಂತವರನ್ನು ಸಮೀಕ್ಷೆಗೆ ನಿಯೋಜನೆ ಮಾಡಿದ್ದಾರೆ. ಆರೋಗ್ಯ ಸಮಸ್ಯೆ ಇದೆ ಅಂತ ಸರ್ಟಿಫಿಕೇಟ್ ಇದೆ, ಆದರೂ ನೇಮಕ ಮಾಡಿದ್ದಾರೆ. ವಿಶೇಷ ಚೇತನರಿಗೆ ವಿನಾಯಿತಿ ಕೊಡ್ತೀವಿ ಅಂತಂದ್ರು. ಹೀಗಿದ್ರೂ ಕೂಡ ಸಮೀಕ್ಷೆಗೆ ಹೋಗುವಂತೆ ಹೇಳ್ತಿದ್ದಾರೆ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ಸರ್, ನನ್ನ ಹೆಸರು ಸುಜಾತ. ಸಚಿವಾಲಯದಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಮಗ ಬೆಡ್ ರಿಡನ್ನು, ಅವನಿಗೆ ಬ್ರೈನ್ ಇಂಜುರಿ ಆಗಿ 3rd grade ಬ್ರೈನ್ ಇಂಜುರಿ ಆಗಿ ಬೆಡ್ ರಿಡನ್ ಆಗಿದ್ದಾನೆ. ಅವನಿಗೆ 3 ಟೈಮು ನಾನೇ ತಿನ್ನಿಸ್ಬೇಕು ಸರ್. ಅಂಥದ್ರಲ್ಲೂ ನಾನು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ. ಅಲ್ಲಿ ನನ್ನ ಫೋನ್ ನಂಬರು ತಪ್ಪಾಗಿತ್ತು, ಸರಿ ಮಾಡಿ ಕೊಟ್ಟಿದ್ದೆ. ಅದನ್ನು ಕನ್ಸಿಡರ್ ಮಾಡಿಲ್ಲ. ಯಾವುದೇ ರೀತಿ ಮೆಸೇಜು ಬಂದಿಲ್ಲ. ಒಂದು ವೇಳೆ ಹಾಕಿದ್ರೂ ಇವ್ರ ರೀತಿ ದೂರದಲ್ಲೇ ಹಾಕ್ತಾರೆ, ಅಕ್ಕಪಕ್ಕದಲ್ಲಿಲ್ಲ. ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇವ್ರಿಗೆ ದೂರದಲ್ಲಿ ಹಾಕ್ತಿರುವಾಗ ನನಗೆ ಇನ್ನೆಲ್ಲ ಹಾಕ್ತಾರೋ ಅನ್ನೋದು ಒಂದು ಟೆನ್ಷನ್. ನನ್ನ ಮಗನ ಒಂದು ದಿನ ಮಟ್ಟಿಗೆ ಬೇರೆ ಯಾರನ್ನೋ ಹೇಳ್ಬಿಟ್ಟು ಬರ್ಬೋದು ಸರ್. 15-20 ದಿನ ನಾನು ಹೆಂಗೆ ಸರ್ ಬಿಟ್ಬಿಟ್ಟು ಬರಲಿ? ನಾನು ಅಂಗವಿಕಲರಿಗೆ ವಿಶೇಷತೆನರಿಗೆ ವಿಶೇಷ ಸೌಲಭ್ಯ ಕೊಡ್ತಾರೆ. ನನ್ನ ಮಗನಿಗೆ ಹಂಗಾದ್ರೆ ನಾನು ಹೆಂಗೆ ಫೀಡ್ ಮಾಡಲಿ, ಹೆಂಗೆ ಕಾನ್ಸಂಟ್ರೇಷನ್ ಮಾಡಿ ವರ್ಕ್ ಮಾಡಲಿ ಸರ್ ನಾನು? ಸೊ ಇದನ್ನೆಲ್ಲ ಎಲ್ಲರ ಸಮಸ್ಯೆ. ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಸಮೀಕ್ಷೆದಾರರ ಆಕ್ರೋಶಕ್ಕೆ ಕೊನೆಗೂ ಜಿಬಿಎ ಮಣಿದಿದೆ. ಸಮಸ್ಯೆ ಇರುವವರ ಅರ್ಜಿಯನ್ನ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಸ್ವೀಕಾರ ಮಾಡಿದ್ದಾರೆ. ಮನವಿ ಕೊಡಿ, ಸಮೀಕ್ಷೆಗೆ ತೆರಳಿ ಅಂತ ಸಮಾಧಾನ ಮಾಡ್ತಿದ್ದಾರೆ. ಆಯಾ ನೋಡಲ್ ಅಧಿಕಾರಿಗಳಿಗೆ ಅರ್ಜಿ ಕೊಡಿ ಅಂತ ಹೇಳಿದ್ರು. ಸಮಸ್ಯೆ ಇರೋ ಸಿಬ್ಬಂದಿಗೆ ಅಧಿಕಾರಿಗಳು ಕೊಟ್ಟಂತಹ ಸೂಚನೆ ಇದು. ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಅಥಾರಿಟಿಗಳು ಕೂಡ ಮಣಿದ್ರು ಇವರ ಆಕ್ರೋಶಕ್ಕೆ. ನಿಮ್ಮ ಸಮಸ್ಯೆ ಏನಿದೆ, ನಿಮ್ಮ ಮನವಿಯನ್ನು ಕೊಡಿ, ಆನಂತರ ಸಮೀಕ್ಷೆಗೆ ತೆರಳಿ ಅಂತ ಸಮಾಧಾನ ಮಾಡಿದ್ದಾರೆ. ಸಮಸ್ಯೆ ಇರೋರ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದಾರೆ.
ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ. ಕೆಲವರಿಗೆ ಟೆಕ್ನಿಕಲ್ ಸಮಸ್ಯೆ ಆದರೆ ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆ. ಆ ಸಮಸ್ಯೆ ಬಗೆಹರಿಯೋ ಕೂಡ ನಾವು ಸಮೀಕ್ಷೆಗೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ರು. ನಮ್ಮ ಸಮಸ್ಯೆ ಕೇಳೋರು ಯಾರು ಅಂತ ಅಳಲು ತೋಡ್ಕೊಳ್ತಾ ಇದ್ರು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ಈಗ ಸಂಪರ್ಕದಿದ್ದಾರೆ. ಶಾಂತಮೂರ್ತಿ, ಬೆಳಗಿನಿಂದಲೂ ನಾವು ನೋಡ್ತಾ ಇದ್ದೀವಿ, ಇವತ್ತು ಸಮೀಕ್ಷೆ ಆರಂಭ ಆಗ್ತಾ ಇದ್ದಂತೆ ಒಂದೊಂದು ಕಡೆ ಒಂದೊಂದು ಸಮಸ್ಯೆ. ಈಗ ನೋಡ್ತಾ ಹೋದ್ರೆ ಈ ಸಮೀಕ್ಷೆಗೆ ಅಂತ ಬಂದಂತವ್ರು ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾ ಇದ್ದಾರೆ, ತಮ್ಗೇನ್ ಸಮಸ್ಯೆ ಆಗ್ತಾ ಇದೆ ಅಂತ. ಹಾಗಿದ್ರೆ ಇವ್ರ ಸಮಸ್ಯೆನ ಆಲಿಸ್ಲೇ ಇಲ್ವಾ? ಈಗ ಬರೀ ಮನವಿಯಷ್ಟೇ ಸ್ವೀಕಾರ ಆಗಿರೋದಾ? ಏನಾದ್ರೂ ಅವರ ಸಮಸ್ಯೆಗೆ ಪರಿಹಾರ ಸೂಚಿಸಲಾಗಿದೆಯಾ? ಏನಾಗ್ತಾ ಇದೆ ಅಲ್ಲಿ ಅಂತ? ಎಸ್ ಪ್ರತಿಮಾ, ಇವತ್ತಿಂದ ಏನೋ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆಯನ್ನು ಆರಂಭ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಮೊದಲ ದಿನವೇ ಸಾಕಷ್ಟು ವಿಘ್ನಗಳು ಎದುರಾಗಿರುವಂತದ್ದು. ಅದರಲ್ಲೂ ಸಮೀಕ್ಷೆಗೆ ತೆರಳಬೇಕಾದಂತ ಸಿಬ್ಬಂದಿಗಳೇನಿದ್ರು ಅವ್ರಿಗೆ ಸಾಲು ಸಮಸ್ಯೆಗಳು ಎದುರಾಗಿದೆ. ಸದ್ಯ ಮಲ್ಲೇಶ್ವರಂನ IPP ಕಚೇರಿಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ರೆ ಈಗಾಗಲೇ ಸಾಕಷ್ಟು ಸಿಬ್ಬಂದಿ ಒಂದು ಸಮೀಕ್ಷೆಗೆ ತೆರಳಬೇಕಾಗಿತ್ತು. ಆದ್ರೆ ಈಗ ಆ ಸಮೀಕ್ಷೆಗೆ ತೆರಳದೆ ಇಲ್ಲೇ ನಿಂತಿರುವಂತದ್ದು. ಯಾಕಂದ್ರೆ ಅವರು ಹಾಕಿದ್ದಂತ ವಾರ್ಡ್ಗಳೇನಿತ್ತು ಆ ವಾರ್ಡ್ಗಳನ್ನ ಹೊರತುಪಡಿಸಿ ಬೇರೆ ಬೇರೆ ದೂರದಲ್ಲಿರುವಂತಹ ವಾರ್ಡ್ಗಳಿಗೆ ಸಮೀಕ್ಷೆಗೆ ತೆರಳಬೇಕು ಅಂತ ಈಗ ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ವಿನಾಯಿತಿಯನ್ನು ಕೊಡ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಜನರು ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ. ಎಲ್ಲದರ ಬಗ್ಗೆ ಕೂಡ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಈಗ ಒಂದು ಪ್ರತಿಭಟನೆಯ ರೀತಿಯಲ್ಲಿ ಇಲ್ಲಿ ಕುಳಿತು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನರು ಮನವಿಯನ್ನು ಈಗಾಗಲೇ ಸಾಕಷ್ಟು ಬಾರಿ ಸಲ್ಲಿಸಿದ್ದಾರೆ. ಆದ್ರೂ ಕೂಡ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ. ಈಗ ಅಧಿಕಾರಿಗಳು 2 ದಿನದಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಬಗೆಹರಿಯುವ ತನಕ ನಾವು ಸಮೀಕ್ಷೆಗೆ ತೆರಳೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿರುವಂತದ್ದು. ನಮ್ಮ ಜೊತೆ ಸಮೀಕ್ಷೆಗಾರರೇ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 2 ದಿನದಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿದ್ರು, ಆದ್ರೂ ಕೂಡ ಸಮಸ್ಯೆ ಬಗೆಹರಿಯೋ ಲಕ್ಷಣ ಕಾಣ್ತಾ ಇಲ್ಲ. ಏನ್ ಸಮಸ್ಯೆ ಆಗ್ತಿದೆ? ಇಲ್ಲಿರೋರು ಪ್ರತಿಯೊಬ್ಬರು ಸುಮಾರು ಎಷ್ಟು ಜನ ಇದ್ದಾರೆ ಇಲ್ಲಿ ಸರ್ಕಾರಿ ನೌಕರರು, ಎಲ್ಲರನ್ನೂ ಕರ್ತವ್ಯ ನಿರ್ವಹಿಸಕ್ಕೆ ಯಾರನ್ನೂ ಹಿಂಜರಿತಾ ಇಲ್ಲ ಸರ್. ನಾವು ಆಕ್ರೋಶನೂ ಹೊರಗಡೆ ಆಗ್ತಾ ಇಲ್ಲ. ನಾವು ನಮ್ಮ ಅಳಲನ್ನ ತೋಡ್ಕೊಳಕ್ ಬಂದಿದ್ದೀವಿ ಇಲ್ಲಿ, ಆಯ್ತಾ. ನಮಗೆ ನಾವು 10 ಆಪ್ಷನ್ ಏನು ಕೊಟ್ಟಿದ್ದೀವಿ ಅದರಲ್ಲಿ ಯಾವ ವಾರ್ಡಾದ್ರು ಒಂದು ಕೊಟ್ಟರೆ, ಏಕೆಂದರೆ ಮನೆ ಹತ್ರ ಆದರೆ ನಾವು ಸಮೀಕ್ಷೆ ಮಾಡಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ. ನೀವು ಎಲ್ಲೋ 15-20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಹಾಕಿದ್ರೆ ಹೋಗಿ ಬರೋದಕ್ಕೇನೆ ಬೆಂಗಳೂರು ಮಹಾನಗರ ಪಾಲಿಕೆ ಮಹಾನಗರ ಇದರಲ್ಲಿ ಟ್ರಾಫಿಕ್ ಸಮಸ್ಯೆಯಲ್ಲಿ ನೀವು ಗಂಟೆಗಟ್ಟಲೆ ಆಗುತ್ತೆ, ಗೊತ್ತಿರೋ ವಿಷಯನೇ ಎಲ್ಲರಿಗೂ. ಈ ಇದರಲ್ಲಿ ನೀವು ತೊಗೊಂಡೋಗಿ 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಎಲ್ಲೆಲ್ಲೋ ಹೊರಗಡೆ ಹಾಕ್ಬಿಟ್ಟು ಈ ಥರ ಮಾಡ್ತಾ ಇದ್ರೆ ಹೆಂಗೆ ಮಾಡೋದು ಹೇಳಿ ಸರ್. ಯಾರು ಸಮೀಕ್ಷೆ ನಾವು ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಇದು ಚುನಾವಣಾ ಕಾರ್ಯ ಅಲ್ಲ, 2 ದಿನಕ್ಕೆ ಮುಗಿಯುವಂಥದ್ದಲ್ಲ. ಇದು 15 ದಿನ ನಮ್ಗೆ ಗಡುವು ಕೊಟ್ಟಿದ್ದಾರೆ. 15 ದಿನಕ್ಕೆ 150 ಮನೆ ಅಂದ್ರು, ಇವಾಗ 220 270 ಏನಾಯ್ತು ಅದು ಮನೆ ಹತ್ರ ಎಲ್ಲೋ ನೀವು ಅಕ್ಕಪಕ್ಕದಲ್ಲಿ ಕೊಟ್ಟರೆ ನಾವು ಹೋಗಿ ಬರಲಿಕ್ಕೆ. ಈಗ ನೀವು ಹೇಳ್ತಾ ಇರೋದು ಎಷ್ಟೊತ್ತಿಗೆ 6 ಗಂಟೆಯಿಂದ 6 ಗಂಟೆವರೆಗೂ ಮಾಡಿ ಅಂತ ಹೇಳ್ತಾರೆ. 6 ಗಂಟೆಗೆ ನಿಮ್ಮ ಮನೆಗೆ ಬಂದರೆ ಅಲೋ ಮಾಡ್ತೀರಾ? ನೀವು ನನ್ನ ಅಲೋ ಮಾಡ್ತೀರಾ ಸರ್? ಸರ್, ಇಲ್ಲೆಲ್ಲ ಬಂದಿರತಕ್ಕಂಥ ಶಿಕ್ಷಕರಿಗೆ ಸರಿಯಾದ ರೀತಿಯಂತ ವಾರ್ಡನ್ನು ಅಲಾಟ್ ಮಾಡಿಲ್ಲ. ನಾನು ಚಾಯ್ಸ್ ಮಾಡಿರೋದು 10 ವಾರ್ಡು. 10 ವಾರ್ಡಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹಾಕಿದ್ದಾರೆ. ಜಾಸ್ತಿ ಎಲ್ಲರೇ ಮೇಲೆ ಒಬ್ರು ಮೇಡಮ್ ಇದ್ದಾರೆ, ಮೇಲೆ ಅವ್ರನ್ನ ಕ್ಲಾಸ್ ಕ್ವಶನ್ಸ್ ಕೇಳಿದ್ರೆ ನಿಮ್ಮ ಹೆಸರು ಕೇಳ್ತಾರೆ, ಡಿಪಾರ್ಟ್ಮೆಂಟ್ ಕೇಳ್ತಾರೆ. ನಾವು ಅವಾಗೇನು ಉತ್ತರ ಕೊಡೋಣ? ನೀವು ಹೋಗಿ ಡ್ಯೂಟಿ ಅಪಾಯಿಂಟ್ಮೆಂಟ್ ಮಾಡ್ರಿ, 2 ದಿನ ಬಿಟ್ಟು ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 2 ದಿನ ಬಿಟ್ಟು ನಾನು ಹೋಗಿ 50 ಮನೆ ಮಾಡಿರ್ತೀನಿ, ಬೇರೆ ಮನೆ ಮಾಡಿರ್ತಾರೆ, ಅವ್ರ ಜಾಗ ಬಿಟ್ಕೊಡ್ತಾರೆ, ನಮಗೆ ಬಿಟ್ಕೊಡಲ್ಲ. ಹಾಗಾಗಿ ನಮಗೆ ಈಗಲೇ ಸಮಸ್ಯೆ ಕ್ಲಿಯರ್ ಮಾಡ್ರಿ, ಈಗಲೇ ಅಲಾಟ್ ಮಾಡ್ರಿ, ನಾವು ಕೆಲಸ ಮಾಡಕ್ಕೆ ರೆಡಿ ಇದೀವಿ. ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ. ಇದಿಷ್ಟು ಸಮೀಕ್ಷಕರ ಮಾತು. ಒಟ್ಟಿನಲ್ಲಿ ನಾವು ಸಮೀಕ್ಷೆನ ಮಾಡ್ತೀವಿ, ಆದ್ರೆ ಆಗಿರುವಂತ ಸಮಸ್ಯೆಯನ್ನ ಬಗೆಹರಿಸಿ, ಜೊತೆಗೆ ದೂರದ ವಾರ್ಡ್ಗಳನ್ನ ಏನ್ ಕೊಟ್ಟಿದ್ದೀರಾ ಆ ಒಂದು ವಾರ್ಡ್ಗಳನ್ನ ಸಾರ್ಟ್ ಔಟ್ ಮಾಡಿ ನಮ್ಗೆ ಹತ್ತಿರ ಆಗುವಂತ ವಾರ್ಡ್ಗಳಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಮಾತನ್ನ ಇವರು ಹೇಳ್ತಾ ಇದ್ದಾರೆ. ಸದ್ಯ ಇದಕ್ಕೆ ಯಾವ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾರೆ, ಜೊತೆಗೆ ಸಮಸ್ಯೆಯನ್ನ ಬಗೆಹರಿಸಿ ಸಮೀಕ್ಷೆನ ಆರಂಭಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಶಾಂತಮೂರ್ತಿ ತಮ್ಮೆಲ್ಲ ಮಾಹಿತಿಗೆ.